ಪ್ರತಿಯೊಬ್ಬ ವ್ಯಕ್ತಿ, ಮನುಷ್ಯ ಅನ್ನುವಂಥ ವ್ಯಕ್ತಿ ಪೂರ್ತಿ ಒಳ್ಳೆಯವನೂ ಆಗಿರೋಲ್ಲ, ಪೂರ್ತಿ ಕೆಟ್ಟವನು ಆಗಿರೋಲ್ಲ. ವಿ ಆರ್ ಎ ಕಾಂಬಿನೇಷನ್ ಆಫ್ ಗುಡ್ ಅಂಡ್ ಇವಿಲ್. ಪ್ರಪೋರ್ಷನ್ಸ್ ಬೇರೆ ಬೇರೆ ಇರ್ಬೇಕಷ್ಟೇ. ಯಾರು ಕೆಟ್ಟವರು ಅಂತಿಲ್ಲ ಸ್ವಾಮಿ. ನನಗೆ ಮಾಸ್ತಿ ಕಲಿಸಿದಂತ ಬುದ್ಧಿ ಇದು. ಮಾಸ್ತಿಯವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ, ಸರ್ ನಿಮ್ ಕೆಟ್ಟ ಪಾತ್ರನೇ ಇಲ್ವಾ? ನಿಮ್ಗೆ ಯಾವುದು, ನಿಮ್ಗೆ ಯಾರು ಕೆಟ್ಟವ್ರು ಕಾಣಿಸೋದೇ ಇಲ್ವಾ? ಅವ್ರ ಕಾದಂಬರಿಯಲ್ಲಿ ಕತೆ ಕೆಟ್ಟವ್ರು ಬರೋದೇ ಇಲ್ಲ. ಬಹಳ ಅಂದ್ರೆ 3 ಕಾಯ್ದವನು ಅಂತ ಅಷ್ಟಂತ, ಅದಕ್ಕಿಂತ ಜಾಸ್ತಿ ಬಯಲ್ಲ ಅವ್ರು. ನೀವು ಕೆಟ್ಟವ್ರು ಯಾರು ಕಾಣಿಸಲ್ವಾ ಅಂದೆ. ನನ್ ಕಡೆ ನೋಡ್ಬಿಟ್ಟು, ಮೇಷ್ಟ್ರೆ ಕೆಟ್ಟವ್ರು ಇದಾರ ಅಂದ್ರು. ಇದಾರೆ ಅಂದ್ರೆ ಸರ್ ಬೇಕಾದಷ್ಟು ಜನ ಇದ್ದಾರಲ್ಲ ಅಂದೆ. ಹೇಳಿ ಒಬ್ಬರ ಹೆಸರು ಅಂದ್ರು. ಅದೇನಂತ ತಲೆಗೆ ಬಂತು, ರಾವಣ ಅಂದ್ಬಿಟ್ಟೆ. ರಾವಣ ಕೆಟ್ಟವನಲ್ವಾ ಅಂತ. ಏನನ್ಬೇಕು ಮಾಸ್ತಿ ನನಗೆ? ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮೇಷ್ಟ್ರೆ ರಾವಣ ಕೆಟ್ಟವನೇನ್ರಿ? ಎಂತವನ್ರಿ ರಾವಣ? ನಿಮ್ಮ ಆಂಜನೇಯ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ನಿಮ್ಮ ಆಂಜನೇಯ ಲಂಕೆಗೆ ಹೋದಾಗ ಹೇಳ್ತಾನೆ, ಸುವರ್ಣ ಲಂಕೆ ಅಂತಾನೆ. ಅಲ್ಲೇ ಹಾಸಿಗೆ ಮೇಲೆ ಮಲ್ಕೊಂಡಂತ ಇವ್ನು ನೋಡ್ಬಿಟ್ಟು, ಅಯ್ಯೋ ಇಂದ್ರನಕ್ಕಿಂತ 100 ಪಟ್ಟು ಮುಖದ ಮೇಲೆ ಕಾಂತಿ ಇದೆ ಅವನಿಗೆ ಅಂತಾನೆ. ಅವನಿಗೋಸ್ಕರ ಕೊಡೆ ಸೈನಿಕ ಕೂಡ ಹೊರಡುತ್ತಾ ಇರ್ದಾನೆ ರಾವಣನಿಗೋಸ್ಕರ. ಇಂಥ ಅದ್ಭುತವಾದ ರಾವಣ ಸಣ್ಣವನೇನ್ರಿ? ಈಶ್ವರ ಎಷ್ಟು ಜನ ಕೊಟ್ಟಿದ್ದಾನ್ರಿ ಆತ್ಮಲಿಂಗ? ಒಬ್ಬಗೆ ಅಲ್ವಾ? ತನ್ನ ಕರಳುಗಳನ್ನ ಕಿತ್ಕೊಂಡು ವೀಣೆ ಮಾಡಿ ನುಡಿಸಿ ಆ ಶಿವನನ್ನು ಒಲಿಸೋದು ಸುಲಭ ಅಲ್ಲ, ಒಲಿಸಿ ಆತ್ಮಲಿಂಗ ತಂದಂತ ಅವನು ಸಣ್ಣವನೇನ್ರಿ ಅವನು? ಮುಟ್ಟಾಳ ಕೆಲಸ ಮಾಡಿದ, ಸೀತಮ್ಮನ್ ಕರ್ಕೊಂಬಂದ, ಶಿಕ್ಷೆ ಆಯ್ತು, ತಲೆ ಹೋಯ್ತು, ಹೋಗ್ಲಿ. ಅವನ್ ಕೆಟ್ಟವನು ಅನ್ಬೇಡಿ, ಕೆಟ್ಟ ಕೆಲಸ ಮಾಡಿದ ಅಲ್ಲಿ. ಕೆಲಸ ಕೆಟ್ಟದು, ಮನುಷ್ಯ ಕೆಟ್ಟವನಲ್ಲ. ಎಷ್ಟು ಚಂದದ ಮಾತು ನನ್ಗೆ ಅರ್ಥ ಆದದ್ದು ಈ ಮಹಾಭಾರತದಲ್ಲಿ ಸಿಗ್ತದೆ. ಧರ್ಮರಾಜ ಧರ್ಮದ ಪ್ರತಿಮೂರ್ತಿ ಅಲ್ವಾ? ಧರ್ಮರಾಜ ಅಂದ್ರೆ ಪ್ರತಿಮೂರ್ತಿ ಧರ್ಮದವನು. ಆದ್ರೆ ದ್ಯೂತ ಬಿಡ್ಲಿಲ್ಲಲ್ಲ ಅವನ್ನ. ಒಂದು ದ್ಯೂತದ ಆಸೆ ಬಿದ್ದಾಗ ಎಲ್ಲ ಮನಸ್ಥಿಮಿತಾನ ಕಳ್ಕೊಂಡ್ಬಿಟ್ನಲ್ಲ. ಬೇಡ 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 ಅಂದ್ರೆ ಒಬ್ರು ಕೇಳಲಿಲ್ಲ, ಎಲ್ಲವನ್ನೂ ಒತ್ತಿ ಎತ್ತಿ ಬಿಟ್ಬಿಟ್ಟ. ತಮ್ಮದ್ರನ್ನು ಒತ್ತೆ ಇಡ್ಬೇಕಾದ್ರೆ ಅನಿಸ್ಲಿಲ್ಲ, ಮನಸ್ಸಿಗೆ ಕೆಟ್ಟ ಅನಿಸ್ಲಿಲ್ಲ. ಛೇ, ನನ್ ಜನ್ಮ, ರಾಜ್ಯ ಕಳ್ಕೊಳ್ಳೋದಾಯ್ತು, ಕೋಶ ಕಳ್ಕೊಳ್ಳೋದಾಯ್ತು, ತಮ್ಮಂದ್ರ ಇಡ್ತಾರೆ ಏನ್ರಿ ಯಾರಾದ್ರೂ ಒತ್ತೆ? ಅಲ್ಲಿವರೆಗೆ ಯಾರು ಇಟ್ಟಿರ್ಲಿಕ್ಕಿಲ್ಲ ಬಹುಶಃ. ಹೋಯ್ತು, ತನ್ನ ಇಟ್ಕೊಂಡ, ತಾನು ಹೆಂಡ್ತಿನೂ ಒತ್ತೆ ಆಯ್ತಾ? ಜಗತ್ತಲ್ಲಿ ಯಾರಾದ್ರು ಮಾಡಿದ ಉಂಟ? ಎಂತ ಕುಡುಕಾದ್ರೂ ಜೇಬಲ್ಲಿ ದುಡ್ಡು ಮುಗಿದ್ರೆ ಮನೆಗೆ ಬರ್ತಾನೆ. ಅಂದ್ರೆ ಯಾಕೆ ಹೇಳ್ತಿದ್ದೇನೆಂದ್ರೆ, ಅತ್ಯಂತ ಧರ್ಮಿಷ್ಠನಾದವನ ಮನಸ್ಸಿನಲ್ಲಿ ಕೂಡ ಒಂದು ಕ್ಷಣ ಆ ಕುಸಿತ ಉಂಟಾಗ್ತದೆ ಅನ್ನೋದು ಮರಿಬಾರದು. ಕರ್ಣ ಪಕ್ಕಾ ಖಳನಾಯಕ ಅವನು. ಅದು ದಾನಶೂರನು ಹೌದಲ್ಲ. ಯಾರೋ ತಮಾಷೆ ಮಾಡ್ತಿದ್ರು, ಯಾರೋ ದುಡ್ಡು ಯಾರು ಕೊಡ್ಲಿಕ್ಕೆ ಏನ್ ತೊಂದ್ರೆ ಬಿಡಿ ಅಂತ. ಅಂಗರಾಜ ಅವಂದು ಅಲ್ಲ, ಹಂಗಿದ್ರು ಕೂಡ್ಸ್ಕೊ ರಾಜ್ಯ ಕೊಟ್ಟ. ಒಂದ್ ದಿವಸ ಅಂಗರಾಜ್ಯಕ್ಕೆ ಹೋಗ್ಲಿಲ್ಲ ನಾವು, ಇಲ್ಲೇ ಇದ್ದ ಕೌರವನ ಜೊತೆಗೆ. ಆ ಚಂಡಾಳ ಚೌಕಳಿ ಅಂತಾರೆ ಮರಾಠಿಯಲ್ಲಿ. ಚಂಡಾಳ ಚೌಕಳಿಯಿಂದ 4 ಜನ ಚಂಡಾಲರು ಸೇರ್ಕೊಂಡದ್ದು ಅಂತ. ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ, ಇವ್ 4 ಜನ ಯಾವಾಗ್ಲೂ ಇರೋರು. ಕರ್ಣ ಶೂರ, ಒಂದ್ ಯುದ್ಧನ ಗೆದಿಲಿಲ್ರಿ ಅವನು. ಗೆದಿಬೇಕಾದ್ರೆ ಪ್ರಯತ್ನ ಮಾಡ್ಬೇಕಲ್ಲ. ಶಕ್ತಿ ಇದೆ, ಅಸಾಧ್ಯ ಶಕ್ತಿ ಇದೆ. ಸೂರ್ಯಪುತ್ರ ಅವನು ನೋಡಿದ್ರೆ ಅಷ್ಟು ಶಕ್ತಿ ಇದೆ, ಆದ್ರೂ ಬಳಸ್ಕೊಳ್ಳಿಲ್ಲ. ಅದಕ್ಕೆ ಹೇಳ್ತೇನಲ್ಲ, ವ್ಯಕ್ತಿತ್ವದಲ್ಲಿ ಹೇಗಿರ್ತದೆ ಅಂತ. ಒಂದು ಕಡೆಗೆ ದಾನಶೂರ ಅಂತ ಇಮೇಜ್ ಇದೆ, ಕೇಳಿದ್ದನ್ನು ಕೊಡ್ತಾನೆ. ಕುಂತಿ ಬಂದು ಕೇಳಿದಾಗ ಕೊಡೋ ಮಾತು ದೊಡ್ಡ ಮಾತಲ್ರಿ ಒಂದು. ಕೃಷ್ಣ ಬಂದು ಹೇಳ್ತಾನೆ, ನೋಡಪ್ಪ 2 ಮನೆತನ ನೀನೇ ದೊಡ್ಡವನು, ಬಾ ನೀನು ಕೊಟ್ಬಿಡ್ತೀನಿ ಅಂತ. ಅವನ ಕೃಷ್ಣ ಬಾಯಿ ತಂಬೂಲಿಗೆ ಕೈಯ ಅನ್ನುವರೆ ಕೃಷ್ಣ. ಮತ್ತೊಬ್ಬರು ಬಾಯಿ ತಂಬೂಲಿಕ್ಕೆ ಹಾಕಿರ್ಬೇಕು ನಾನು. ದುರ್ಯೋಧನ ನನಗೆ ಒಪ್ಕೊಂಡಿದ್ದಾನೆ, ನಾನು ಏನು ಅಲ್ಲ ಅಂತ ಗೊತ್ತಿದ್ದಾಗ ನಾನು ಒಪ್ಕೊಂಡಿದ್ದಾನೆ. ಅವನಿಗೆ ವೈರಿಗಳ ಶಿರವ ತರಿದೊಟ್ಟುವೆನೆಂಬಿ ಭರದೊಳದ್ದೇನು ಕೌರವೇಶ್ವರನ ಕೊಂದೆ ನೀನೆಂದ ಅಂತ. ಕೌರವೇಶ್ವರನ ಬಗ್ಗೆ ಸ್ನೇಹ ಬಂದ ಗಟ್ಟಿ ಇರುವಂತದ್ದು, ಅದು ಒಳ್ಳೆ ಗುಣ. ಅದು ಖಳನಾಯಕತ್ವ ಇತ್ತು, 2 ಸೇರ್ಕೊಂಡಿತ್ತು. ಕ್ಲಾಸಿಕ್ ಅಂದ್ರೆ ದ್ರೌಪದಿ ನನಗೆ 2 ಇರುವಂತಹದ್ದು ಅಂದ್ರೆ, ಒಂದು ಆಕೆಯಲ್ಲಿ ಇರುವಂತಹ ಸಿಟ್ಟಿದೆಯಲ್ಲ, ಎಂದು ಮರಿಲಾರದಂತ ಸಿಟ್ಟು. ಸಂಧಾನ ಮಾಡ್ಕೊಳಕ್ ಹೋಗ್ಬೇಕು ಅಂತ ಕೃಷ್ಣ ಬಂದಾಗ ಧರ್ಮರಾಜನ್ ಕೇಳ್ತಾನೆ, ಏನ್ ಮಾಡ್ಬೇಕಪ್ಪ ಅಂತ. ಸಂಧಾನ ಮಾಡ್ಕೊಂಡ್ ಬಂದ್ಬಿಡಪ್ಪ ಅಂತ ಹೇಳ್ತಾನ. ಎಕ್ಸ್ಪೆಕ್ಟೆಡ್ ಅದು. ಭೀಮ ಅವನು ಯುದ್ಧ ಮಾಡ್ತೀನಿ ಅನ್ನಲ್ಲ. ಅಣ್ಣನ ಬಿಟ್ರೆ ಬೇರೆ ಅಭಿಪ್ರಾಯ ಉಂಟಾ ನಮಗೆ? ಅಣ್ಣ ದೇಹ, ನಾವೆಲ್ಲ ನೆರಳುಗಳು, ಅವನು ಹಾಗೆ ಇರ್ತೀವಿ. ಅರ್ಜುನನು ಹಾಗೆ ಅಂತಾನೆ. ಸಹದೇವ ಸ್ವಲ್ಪ ಬೇಡ ಅಂತಾನೆ. ಆ ಕೃಷ್ಣ ಹೇಳ್ತಾನೆ, ಸುಮ್ಮಿರಪ್ಪ, ನಿಮ್ ಮೇಜರ್ ಪಾರ್ಟ್ನರ್ ಕೇಳಿಲ್ಲ ನೀವು, ದ್ರೌಪದಿಯನ್ನು ಕರೆದು ಕೇಳಿ. ದ್ರೌಪದಿ ಒಂದೇ ಮಾತು ಹೇಳ್ತಾಳೆ ಸ್ವಾಮಿ. ಒಳಗಡೆ ಎಷ್ಟು ಕುದೀತಿರ್ಬೇಕು ನೋಡಿ. ತಾನು ಉದ್ದವಾದ ಕೂದಲ ತೋರಿಸ್ತಾಳೆ. ಕೃಷ್ಣ, ಈ ಕೂದಲು ಕಟ್ಕೊಂಡಿಲ್ಲ, ನಾನು ಹಂಗೆ ಬಿಟ್ಟಿದ್ದೀನಿ. ಯಾಕಂದ್ರೆ ನನ್ನ ಗಂಡ ಪ್ರತಿಜ್ಞೆ ಮಾಡಿದ್ದ ಭೀಮ. ದುಶ್ಯಾಸನನ್ನು ಕೊಂದು ಅವನ ರಕ್ತದಲ್ಲಿ ಕೂದಲ ನೆನೆಸಿ ಅವನ ಹಲ್ಲುಗಳಿಂದ ಬಾಚಣಿಕೆ ಮಾಡಿ ನನ್ನ ತುರುಬು ಕಟ್ತೀನಿ ಅಂತ ಹೇಳಿದ್ದ.
ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಇದು ಹೆಂಗೆ ಇರ್ಬೇಕಾ? ದಯವಿಟ್ಟು ಸಂಧಾನ ಮಾಡ್ಬೇಡ, ಯುದ್ಧ ಕಟ್ಕೊಂಡ್ ಬಾ. ಈ ನನ್ನ 4-5 ಜನ ಗಂಡಂದ್ರು ಬೇಡ ಅಂದ್ರು ಬಿಟ್ಟು ಬಿಡ್ಲಿ. ನನ್ನ ದೃಪದ ರಾಜ ನನ್ನ ಅಪ್ಪ ಇದ್ದಾನೆ, ನನ್ನ ಅಣ್ಣ ಇದ್ದಾನೆ, ಅವ್ರ ಸೈನ್ಯತ್ವ ನಾನೇ ಹೋಗ್ತೀನಿ, ಯುದ್ಧ ಮಾಡ್ತೀನಿ ಅಂತ. ಇಂಥ ಹಠದ ಸ್ವಭಾವ ಇದ್ದಂಥವಳು. ಅದು ಭೀಭತ್ಸ ಅದು. ಯುದ್ಧದಲ್ಲಿ ಭೀಮ ದುಶಾಸನ ಕೊಂದು ಹೊಟ್ಟೆ ಹರಿದು ಬಿಡ್ತಾನ ಅವನು. ಕರಿ ದ್ರೌಪದಿನ ಅಂತಾನೆ, ಅವನು ಮತ್ತೆ ಏರ್ಬಿಟ್ಟಿದ್ದಾನ ಅವಾಗ. ಅಂಥದ್ರ ದ್ರೌಪದಿ ಹೋಗ್ತಾಳೆ. ಹೋಗಿ ತನ್ನ ತಲೆ ಕೂದಲನ್ನು ರಕ್ತದಲ್ಲಿ ನೆನೆಸ್ಕೊಂಡು ಅವನು ಹಲ್ಲು ಕಿತ್ತು ಬಿಡ್ತಾನೆ, ದಾವಡೆ ಕಿತ್ತಿ ಅದರಿಂದ ಬಾಚಣಿಕೆ ಹಾಕ್ತಾನೆ. ಎಂಥ ರೌದ್ರ ಭೀಭತ್ಸ ದೃಷ್ಟಿ ಅದು. ಅದರಲ್ಲಿ ಭಾಗವಹಿಸಿದಂತ ದ್ರೌಪದಿ ಕೋಪದ ಬೆಂಕಿ ಅದು. ಆದ್ರೆ ಅದೇ ದ್ರೌಪದಿ 18ನೇ ದಿವಸ ತನ್ನ 5 ಜನ ಮಕ್ಕಳನ್ನ, 5 ಜನ ಮಕ್ಕಳು ಬೆಳೆದಂತ 5 ಜನ ಮಲ್ಕೊಂಡಾಗ ಅಶ್ವತ್ಥಾಮ ಕೊಂದು ಬಿಡ್ತಾನ 5 ಜನ ಮಕ್ಕಳನ್ನ. ದ್ರೌಪದಿ ಏನಾಗಿರ್ಬೇಕು ಹೇಳಿ? ಬೆಳೆದಂತ ಮಕ್ಕಳು 5 ಜನ ಮಕ್ಕಳನ್ನ ಒಂದೇ ದಿವಸ ರಾತ್ರಿ ಕೊಂದು ಹಾಕ್ಬಿಟ್ರೆ, ರಾತ್ರಿ ಯುದ್ಧ ಮಲ್ಕೊಂಡಾಗ ಗೊತ್ತಾಗು. ಹಿಡ್ಕೊಂಡ್ ಬರ್ತಾರೆ ಕೃಷ್ಣ ಅರ್ಜುನ, ಹಿಡ್ಕೊಂಡ್ ಬರ್ತಾರೆ ಅಶ್ವತ್ಥಾಮನ್ನ. ಕರಿ ದ್ರೌಪದಿನ ತಲೆ ಹಾರಿಸ್ಬಿಡೋಣ ಒಂದು ಅಂತ. ದ್ರೌಪದಿ ಏನ್ ಮಾಡ್ಬೋದು ಹೇಳಿ? ಇಷ್ಟು ಕೋಪದ ಹೆಂಗ್ ಸಾಕೆ ಒಂದು ಕ್ಷಣದಲ್ಲಿ ಹಾರಿಸ್ರಿ ತಲೆ ಒಂದು ಅನ್ಬೇಕಾಗಿತ್ತಕ್ಕೆ. ಆದ್ರೆ ಬಂದ್ ಹೇಳ್ತಾಳ, ಆಹಾ ಗುರು ನನ್ನ ಕೊಲಬಾರದ ಕಟ, ಅಂಡ ನಮ್ ಗುರುವಿನ ಮಗನ್ ಕೊಲಬಾರದಪ್ಪ ಅಂದ್ಬಿಟ್ಟು 5 ಜನ ಮಕ್ಕಳನ್ನ ಕಳ್ಕೊಂಡ್ರೆ ನನ್ನ ಕರುಳಿಗೆ ಏನಾಗಿದೆ ಅಂತ ನನಗ್ ಗೊತ್ತಿದೆ. ಈ ನೋವು ಆ ಕೃಪೆಗಾಗೋದು ಬೇಡ. ಆಕೆಗೆ ಏನಾಗಿತ್ತು? ಮಗ ಸತ್ತರ ಆಕೆ ಕರಳು ಹೋಗುತ್ತಲ್ಲ, ನನ್ ಮಕ್ಕಳು ವಾಪಸ್ ಬರ್ತಾರ, ಬೇಡ ಕೊಲ್ಬೇಡಿ ಸಾರೆ ಎಂದು ತೆಗೆದಳ ಭೀಮಾರ್ಜುನರ, ಕಳಿಸ್ಬಿಡ್ತಾಳ ಬೇಡ ಅಂತ ಹೇಳಿ. ಇದು ದ್ರೌಪದಿ. ಈ 2 ಕಾಂಬಿನೇಷನ್ ಅಂದ್ರೆ ಪ್ರತಿಯೊಬ್ಬರ ಮನುಷ್ಯನಲ್ಲಿ ಒಳ್ಳೇದು ಕೆಟ್ಟದು ಎರಡೂ ಇದಾವೆ. ಎಲ್ಲಿ ಪ್ರಪೋರ್ಷನ್ ಒಳ್ಳೇದಾಗತ್ತೋ ಆ ಮನುಷ್ಯ ಒಳ್ಳೆಯವನು ಅಂತ ಅನ್ಕೋತೀವಿ. ಎಲ್ಲವೂ ಒಳ್ಳೇದಿದ್ದು ಒಂಚೂರು ಕೆಟ್ಟದ್ದು ಹೋಗ್ಬಿಟ್ರೆ ಅದಕ್ಕೆ ಟ್ರಾಜಿಕ್ ಫ್ಲಾ. ಶೇಕ್ಸ್ಪಿಯರ್ ನಾಟಕದಲ್ಲಿ ಬರುವಂತಹದ್ದು ಟ್ರಾಜಿಕ್ ಫ್ಲಾ. ತುಂಬಾ ದೊಡ್ಡವರು ಎಲ್ಲರೂ ಪಾತ್ರಗಳು, ಒಂದು ಕೆಟ್ಟ ಗುಣ ಬಿದ್ದು ಹೋಗ್ಬಿಟ್ರು ಎಲ್ಲರೂ. ಹಾಗೆ ರಾವಣ ಅಷ್ಟೆತ್ತರದಂತ ಮನುಷ್ಯ ಟಕ್ಕಂತ ಬಿದ್ದು ಹೋದ. ಕರ್ಣ ಎಷ್ಟು ಆದರ್ಶ ಗುಣಗಳಿದೆ, ಆದ್ರೆ ಒಂದು ಗುಣ ಕೆಟ್ಟದು. ದ್ರೌಪದಿ ವಸ್ತ್ರಾಪರಣ ಪ್ರಸಂಗದಲ್ಲಿ ಕೆಟ್ಟ ಮಾತಾಡ್ಬಿಡ್ತಾನೋ, ಅದು ಒಂದು ಸಾಕ್ರಿ ಮಾತು ಅವನು ಹೊಡೆದಾಕೋದಕ್ಕೆ. ಆದ್ರೆ ಒಳ್ಳೆ ಗುಣನೂ ಇದೆಯಲ್ಲ. ಮಹಾಭಾರತ ಹೇಳುತ್ತೆ, ಯಾವ ಮನುಷ್ಯನು ತುಂಬಾ ಒಳ್ಳೆಯವನು ಅಂತಿಲ್ಲ, ಕೆಟ್ಟವನು ಅಂತಿಲ್ಲ. ನಾವೆಲ್ಲದರ ಕಾಂಬಿನೇಷನ್ ಇದ್ದೀವಿ. ಯಾವುದು ಹೆಚ್ಚಾಗುತ್ತೋ ಅದು ನಮ್ಮ ಜೀವನದ ಗತಿಯನ್ನು ನಿರ್ಧಾರ ಮಾಡ್ತದೆ ಅಂತ.